ಗುರುಗಳೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ರೋಜಾ ಲಿಂಗಾಯತರ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಸಿದ್ದಾಪುರ ಸಿಟಿ, ಕಾರವಾರ ಜಿಲ್ಲೆಯವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಕೆಲಸ ನೋಡೋದಾದರೆ ಹೊಲ ಮನೆ ಕೆಲಸವಿರುತ್ತದೆ ನೋಡಿ ನನಗೆ ಅಂತ ತಿಳಿಸಿರೋದ. ಇನ್ನು ಇವರ ಒಂದು ತೂತ ನೋಡೋದಾದರೆ ಮೃದುವಿಲ್ಲ, ಗಟ್ಟಿಯಾಗಿದೆ, ಬನ್ನಿ ನೋಡಿ ಒಮ್ಮೆ ನೀವು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ವಯಸ್ಸು ನೋಡೋದಾದರೆ 26 ವರ್ಷ ತುಂಬಿದೆ. ಇನ್ನು ಪ್ರಾಯವೂ ಹಾಗೆ ಇದೆ ನನ್ನಲ್ಲಿ, ಬೇಕಾದರೆ ಬಂದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಕಾರಣ ನೋಡೋದಾದರೆ ಗಂಡ ದಣಿದು ಬಂದರೂ ಸುಖ ಕೊಡಲ್ಲ, ಅದೇ ನನಗೆ ತುಂಬಾ ಮನಸ್ಸಿಗೆ ನೋವಾಗುವಂಥ ಕಾರಣವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ನನ್ನ ಗಂಡನ ಜೊತೆಗೆ ಸಂಬಂಧ ಸರಿಯಾಗಿ ಇಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಹಳ್ಳಿ ಹೆಂಗಸರಿಗೆ ಮನೆಯಲ್ಲಿ ಕುಳಿತರೂ ಕೂಡ ಅವರ ಮನದಲ್ಲಿ ತುಂಬಾ ಚಿಕ್ಕ ಚಿಕ್ಕ ಆಸೆಗಳು ಇರುತ್ತವೆ ನೋಡಿ ಅಂತ ತಿಳಿಸಿದ್ದಾರೆ. ಅವುಗಳನ್ನು ಅವರ ಗಂಡಸರ ಮುಂದೆ ಹೇಳಿಕೊಳ್ಳುತ್ತಾರೆ, ಆದರೆ ಗಂಡಸರು ಅದನ್ನು ಪೂರೈಸುವಲ್ಲಿ ವಿಫಲರಾಗುತ್ತಾರೆ ಅನ್ನುವುದು 90% ಸತ್ಯವಾಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಗಂಡ ಕೂಡ ಚೆನ್ನಾಗಿ ಮಾತುಕತೆಯನ್ನು ನಡೆಸಲ್ಲ ಅಂತೆ, ಬರೀ ರಾತ್ರಿ ಹೊತ್ತಿನಲ್ಲಿ ತೂತ ದೆಂಗುವಾಗ ಅಷ್ಟೇ ಮಾತನಾಡಿಸೋದು ಇವಳಿಗೆ. ದುಃಖವಾದರೂ ಸಹಿಸ್ಕೋಬೇಕು, ನೋವಾದರೂ ಸಹಿಸ್ಕೋಬೇಕು, ಅಷ್ಟೇ ಇವಳ ಒಂದು ಕೆಲಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಆ ಕೆಲಸ ಮುಗಿದ ಮೇಲೆ ಕೆಳಗಡೆ ಹೋಗಿ ಮಲಕು ಅಂತ ಬೈದು ಕಳಿಸ್ತಾರಂತೆ. ನನ್ನ ಗಂಡನ ಜೊತೆಗೆ ನನ್ನ ಸಂಬಂಧ ಸರಿಯಾಗಿ ಇಲ್ಲ ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿರೋದು. ಬೇಕಾಗಿರೋ ಚಲುವ ಇದು ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಗಂಡನ ಕಣ್ಣು ತಪ್ಪಿಸಿ ಒಬ್ಬ ವರನ ಜೊತೆಗೆ ಸಂಬಂಧ ಇಟ್ಟುಕೊಂಡು ಮನದಲ್ಲಿರುವ ಆಸೆಗಳನ್ನು ಅವರಿಂದ ಈಡೇರಿಸಿಕೊಳ್ಳಬೇಕು ಅನ್ನುವ ಹಂಬಲವಿದೆ ಬನ್ನಿ ಅಂತ ಹೇಳಿಕೊಂಡಿರೋದು. ತೂತ ಸ್ವಲ್ಪ ಗಟ್ಟಿಯಾಗಿ ಇದೆ, ಒಮ್ಮೆ ಚೆನ್ನಾಗಿ ಮಸಾಜ್ ಮಾಡಿದರೆ ಸಂಪೂರ್ಣ ನಿಮ್ಮ ಹತೋಟಿಗೆ ಬರುತ್ತದೆ ನೋಡಿ ಅಂತ ತಿಳಿಸಿರೋದು. ನೀವು ಹೇಳಿದ ಜಾಗಕ್ಕೆ ಬರುವುದಕ್ಕೆ ಆಗುವುದಿಲ್ಲ, ನಾನು ನಿಮಗೆ ಇಬ್ಬರು ಸೇರುವ ಪ್ಲೇಸ್ ಹೇಳುತ್ತೇನೆ, ಅಲ್ಲಿಗೆ ಬಂದರೆ ಇಬ್ಬರು ಏಕಾಂತದಲ್ಲಿ ಮೈಯನ್ನು ಮರೆಯಬಹುದು, ಅಲ್ಲಿ ಯಾರು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡುವುದಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನಗೆ ಬೇಕಾಗಿರೋ ಚಲವ ಇದು ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಜೊತೆಗೆ ಇವರ ಬಳಿ ಇರುವ ಓಲಾ S1X ಎಲೆಕ್ಟ್ರಿಕಲ್ ಸ್ಕೂಟಿ ರಿವ್ಯೂ ಕೊಟ್ಟಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ಇದರ ಒಂದು ರೇಂಜ್ ನೋಡೋದಾದರೆ 95 ಕಿಲೋಮೀಟರ್ ಚಾರ್ಜ್ನಲ್ಲಿ ಕೊಡುತ್ತದೆ ಅಂತ ಹೇಳಿಕೊಂಡಿರೋದು. ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 2 kWh ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಕರಾ ವೇಟ್ ನೋಡೋದಾದರೆ 101 kg. ಟಾಪ್ ಸ್ಪೀಡ್ ನೋಡೋದಾದರೆ 85 km/h ಕೊಡುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದು ಒಂದು ಆಕ್ಸಿಲರೇಷನ್ ನೋಡೋದಾದರೆ 8.1s. ಇನ್ನು ಬ್ಯಾಟ್ರಿ ವ್ಯಾರಂಟಿ ನೋಡೋದಾದರೆ 80 years. ಅಕ್ಸೆಪ್ಟೆಡ್ ಪ್ರೈಸ್ ನೋಡೋದಾದರೆ 74,999 to 99,999 ಗೆಟ್ ಆನ್ ರೋಡ್ ಪ್ರೈಸ್ ಸಿಗುತ್ತದೆ ನೋಡಿ ಈ ಒಂದು ಓಲಾ S1X ಎಲೆಕ್ಟ್ರಿಕಲ್ ಸ್ಕೂಟಿ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಫ್ರಂಟ್ ಮತ್ತು ಬ್ಯಾಕ್ ತುಂಬಾ ಚೆನ್ನಾಗಿದೆ. ಈ ಸ್ಕೂಟಿ ನಿಮ್ಮದಾಗಿಸಿಕೊಳ್ಳಬೇಕಂದ್ರೆ ಇವರ ಜೊತೆಗೆ ನೀವು ಸಂಬಂಧ ಬೆಳೆಸಿದರೆ ಇದು ನಿಮ್ಮದಾಗುವ 100% ಸಾಧ್ಯತೆ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ಗೆ. ಹಾಗೆ ಇವರ ಒಂದು ಮೊಬೈಲ್ ನಂಬರ್ ಬೇಕಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರ ಒಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆಯನ್ನು ಮಾಡಿ ಇವರ ಜೊತೆಗೆ ಮಾತುಕತೆಯನ್ನು ಮಾಡಿ ಇವರನ್ನು ಸೆಟ್ ಮಾಡಿಕೊಳ್ಳಬಹುದು. ಇದೇ ರೀತಿ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕಾನನ್ನು ಒತ್ತಿ.